ನಮಸ್ಕಾರ ಸ್ನೇಹಿತರೆ, ನಮ್ಮ ಈಶಾನ್ಯ ರಾಜ್ಯಗಳ ಗಡಿಯಲ್ಲಿ ದಶಕಗಳಿಂದಲೂ ನಡೀತಾ ಇದ್ದ ಆ ಒಂದು ಘನಘೋರ ಆಟಕ್ಕೆ ಎಂಡ್ ಕಾರ್ಡ್ ಬೀಳೋ ಟೈಮ್ ಹತ್ತಿರ ಬಂದಂಗೆ ಕಾಣ್ತಾ ಇದೆ. ಭಾರತ ಸರ್ಕಾರ ಈಗ ತಗೊಂಡಿರೋ ಒಂದು ಭರ್ಜರಿ ನಿರ್ಧಾರ ನಮ್ಮ ದೇಶದ ಒಳಗಿದ್ದುಕೊಂಡೇ ದೇಶದ ವಿರುದ್ಧ ಸಂಚು ರೂಪಿಸ್ತಾ ಇದ್ದ ದಂಗೆಕೋರರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರೀ ಇದೇ ಸುದ್ದಿ ಸೌಂಡ್ ಮಾಡ್ತಿದೆ. ಅದು ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ನಡೀತಾ ಇರೋ ಒಂದು ಸೀಕ್ರೆಟ್ ಲ್ಯಾಂಡ್ ಸ್ವ್ಯಾಪ್ ಅಂದರೆ ಭೂಮಿ ವಿನಿಮಯದ ಡೀಲ್. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರಿಗೆ ಈ ಲ್ಯಾಂಡ್ ಸ್ವ್ಯಾಪ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಕಂಪ್ಲೀಟ್ ಆಗಿ ಇದನ್ನು ಒಪ್ಪಿಕೊಳ್ಳದೇ ಇದ್ದರೂ ಒಂದು ಮಾತನ್ನಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ. ಭಾರತ ಮತ್ತು ಮ್ಯಾನ್ಮಾರ್ ಗಡಿಯಲ್ಲಿ ಇನ್ನೂ ಕೆಲವು ಪ್ರದೇಶಗಳ ಬೌಂಡರಿ ಸೆಟಲ್ ಆಗಬೇಕಿದೆ. ಆ ನಿಟ್ಟಲ್ಲಿ ಎರಡು ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ. ಜಿಯೋಪೊಲಿಟಿಕ್ಸ್ನಲ್ಲಿ ಇದರ ಅಸಲಿ ಅರ್ಥ ಏನು ಗೊತ್ತಾ? ತೆರೆಮರೆಯಲ್ಲಿ ಆಲ್ರೆಡಿ ಕೆಲಸ ಜೋರಾಗಿಯೇ ನಡೀತಿದೆ ಅಂತ ಅರ್ಥ. ಅಧಿಕೃತವಾಗಿ ಸರ್ಕಾರ ಇನ್ನೂ ಫೈನಲ್ ಮುದ್ರೆ ಒತ್ತದೇ ಇದ್ರೂ ಒಳಗೊಳಗೆ ಬರೋಬ್ಬರಿ 1.5 ಚದರ ಮೈಲಿ ಜಾಗವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಅನ್ನೋ ರಿಪೋರ್ಟ್ಗಳು ದೆಹಲಿಯ ಕಾರಿಡಾರ್ಗಳಿಂದ ಲೀಕ್ ಆಗ್ತಿವೆ. ಈ ಒಂದು ಮಾಸ್ಟರ್ ಪ್ಲಾನ್ ಇಡೀ ಈಶಾನ್ಯ ಭಾರತದ ಭದ್ರತೆಯ ಚಿತ್ರಣವನ್ನೇ ಬದಲಾಯಿಸಲಿದೆ. ಈ ಜಾಗ ಸಿಕ್ಕರೆ ನಮಗೆ ಅಲ್ಲಿ ಬಾರ್ಡರ್ ಫೆನ್ಸಿಂಗ್ ಮಾಡೋದು ತುಂಬ ಸುಲಭ ಆಗುತ್ತೆ. ಜೊತೆಗೆ ಗಡಿಯುದ್ದಕ್ಕೂ ನಡೀತಿರೋ ನುಸುಳುವಿಕೆಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳುತ್ತೆ. ಹಾಗಾದರೆ ಏನಿದು ಲ್ಯಾಂಡ್ ಸ್ವ್ಯಾಪ್ ಪ್ರಪೋಸಲ್? ದಶಕಗಳಿಂದ ನಮಗೆ ತಲೆನೋವಾಗಿದ್ದ ಆ ಗಡಿ ಸಮಸ್ಯೆಗೆ ಭಾರತ ಸರ್ಕಾರ ಹುಡುಕಿರೋ ಕರಾರುವಕ್ಕಾದ ಸೊಲ್ಯೂಷನ್ ಆದರೂ ಎಂಥದ್ದು? ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತ ಮ್ಯಾನ್ಮಾರ್ ಗಡಿಯನ್ನು ನೋಡೋದಾದರೆ ಇದು ಒಟ್ಟು 1643 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಆದರೆ ಆಶ್ಚರ್ಯದ ವಿಷಯ ಏನಪ್ಪ ಅಂದರೆ, ಇಷ್ಟೊಂದು ದೊಡ್ಡ ಗಡಿಯಲ್ಲಿ ನಮ್ಮ ಇಡೀ ದೇಶದ ಭದ್ರತಾ ಏಜೆನ್ಸಿಗಳ ನಿದ್ದೆಗೆಡಿಸಿರೋದು ಮಣಿಪುರದ ಚಾಂದೇಲ್ ಜಿಲ್ಲೆಯಲ್ಲಿ ಬರೋ ಕೇವಲ 2.8 ಕಿಲೋಮೀಟರ್ನ ಒಂದು ಸಣ್ಣ ಜಾಗ ಮಾತ್ರ. ಹೌದು, ಅಲ್ಲಿನ ಬಾರ್ಡರ್ ಪಿಲ್ಲರ್ ನಂಬರ್ 65ರಿಂದ ಹಿಡಿದು 68ರ ನಡುವೆ ಇರೋ ಆ 2.8 ಕಿಲೋಮೀಟರ್ ಪ್ರದೇಶ ಇವತ್ತಿನವರೆಗೂ ಕಂಪ್ಲೀಟ್ ಆಗಿ ಇನ್ನೂ ಗುರುತಿಸಲ್ಪಟ್ಟಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೂ ಬೇಲಿ ಹಾಕೋಕ್ಕೂ ಸಾಧ್ಯವಾಗಿಲ್ಲ. ದಶಕಗಳಿಂದ ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇರೋ PLA ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಮತ್ತು UNLF ನಂತಹ ಉಗ್ರಗಾಮಿ ಸಂಘಟನೆಗಳು ಇದೇ ಅನ್ಮ್ಯಾಪ್ಡ್ ಜಾಗವನ್ನು ತಮ್ಮ ಸುರಕ್ಷಿತ ಹಾದಿಯಾಗಿ ಬಳಸ್ಕೊಳ್ತಾ ಇದ್ವು. ಭಾರತದೊಳಗೆ ನುಗ್ಗಿ ನಮ್ಮ ಆರ್ಮಿ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡೋದು, ತಕ್ಷಣವೇ ಇದೇ ಗ್ಯಾಪ್ ಮೂಲಕ ಮ್ಯಾನ್ಮಾರ್ನ ಸಗಾಂಗ್ ರೀಜನ್ ಒಳಗೆ ಓಡೋಗಿ ಅಡಗಿ ಕೂರೋದು. ನಮ್ಮ ಸೈನಿಕರು ಅವರನ್ನು ಬೆನ್ನಟ್ಟುಕೊಂಡು ಹೋಗಿ ಒಡೆದಾಕೋಣ ಅಂದರೆ ಇಂಟರ್ನ್ಯಾಷನಲ್ ಬಾರ್ಡರ್ ರೂಲ್ಸ್ ನಮಗೆ ಅಡ್ಡಿ ಬರ್ತಾ ಇತ್ತು. ಆದರೆ ಈಗ ಭಾರತ ಸರ್ಕಾರ ಮಾಡ್ತಿರೋ ಮಾಸ್ಟರ್ ಪ್ಲ್ಯಾನ್ ನೋಡಿ. ಈ 1.4 ಚದರ ಮೈಲಿ ಭೂಮಿಯನ್ನು ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯ ಮುಖಾಂತರ ಮ್ಯಾನ್ಮಾರ್ ಜೊತೆ ಅದಲು ಬದಲು ಮಾಡ್ಕೊತಾ ಇದ್ದಾರೆ. ಅಂದರೆ ಕಂದಕಗಳಿಂದ ಕೂಡಿದ ಜಾಗವನ್ನು ಅವರಿಗೆ ಬಿಟ್ಕೊಟ್ಟು ನಮಗೆ ಕಬ್ಬಿಣದ ಬೇಲಿ ಹಾಕೋಕ್ಕೆ ಅನುಕೂಲಕರವಾಗುವಂತಹ ಎತ್ತರದ ಭೂಭಾಗವನ್ನು ನಾವು ಇಸ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಆ ಜಾಗದಲ್ಲಿ ಹೈಟೆಕ್ ಬೇಲಿ ಹಾಕೋದು ಸಲೀಸಾಗುತ್ತೆ. ಒಮ್ಮೆ ಈ ಗ್ಯಾಪ್ ಸೀಲ್ ಆಯಿತು ಅಂದರೆ ಈ ಉಗ್ರಗಾಮಿಗಳ ಅಸಲಿ ರೂಟ್ ಕಂಪ್ಲೀಟ್ ಆಗಿ ಬ್ಲಾಕ್ ಆದಂಗೆನೆ. ಇದು ಕೇವಲ ಒಂದು ಗಡಿ ಒಪ್ಪಂದ ಅಷ್ಟೇ ಅಲ್ಲ ಸ್ನೇಹಿತರೆ, ಉಗ್ರರ ಸಂಚಿಗೆ ಭಾರತ ಹಿಡ್ತಾ ಇರೋ ಪಕ್ಕಾ ಮಿಲಿಟರಿ ಚೆಕ್ಮೇಟ್. ಆದರೆ ಇಲ್ಲಿ ನಮ್ಮೆಲ್ಲರಿಗೂ ಕಾಡೋ ಅತಿ ದೊಡ್ಡ ಪ್ರಶ್ನೆ ಅಂದರೆ, ಸ್ವತಂತ್ರ ಬಂದು ಇಷ್ಟು ದಶಕಗಳೇ ಕಳೆದರೂ ಈ ಗಡಿ ಯಾಕೆ ಇನ್ನೂ ಕಂಪ್ಲೀಟ್ ಆಗಿ ಮಾರ್ಕ್ ಆಗಿಲ್ಲ ಅನ್ನೋದು. ಸ್ನೇಹಿತರೆ, ಇದಕ್ಕೆ ಅಸಲಿ ಕಾರಣ ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ. ಇಂಡೋ ಮ್ಯಾನ್ಮಾರ್ ಗಡಿಯ ಇತಿಹಾಸವನ್ನು ಸ್ವಲ್ಪ ಕೆಣಕಿ ನೋಡಿದ್ರೆ ಕಳೆದ 60 ವರ್ಷಗಳಿಂದಲೂ ಸುಮಾರು 171 ಕಿಲೋಮೀಟರ್ನಷ್ಟು ಗಡಿ ಭಾಗ ಇವತ್ತಿಗೂ ಯಾವುದೇ ಸ್ಪಷ್ಟತೆ ಇಲ್ಲದೆ ಹಾಗೆ ಉಳಿದುಕೊಂಡಿದೆ. ಇದನ್ನು ಸರ್ವೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ದಟ್ಟವಾದ ಕಾಡಿನ ಮಧ್ಯೆ ಭೀಕರವಾದ ಬಿರುಗಾಳಿ ಬೀಸೋ ಹೊತ್ತಲ್ಲಿ ನಮ್ಮ ಜಾಗದ ಗಡಿ ರೇಖೆ ಎಳೆಯೋಕ್ಕೋದ್ರೆ ಪರಿಸ್ಥಿತಿ ಹೆಂಗಿರುತ್ತೋ ಈ ಬಾರ್ಡರ್ನ ಪರಿಸ್ಥಿತಿಯೂ ಬಹುತೇಕ ಹಾಗೇ ಇತ್ತು. ಒಂದು ಕಡೆ ಅರುಣಾಚಲ ಪ್ರದೇಶದ ಲೋಹಿತ್ ಸೆಕ್ಟರ್ನ ಭೀಕರವಾದ ಗುಡ್ಡಗಾಡು ಪ್ರದೇಶಗಳು, ಮತ್ತೊಂದು ಕಡೆ ಮಣಿಪುರದ ಕಬಾವ್ ವ್ಯಾಲಿ ಹತ್ತಿರ ಬರೋ ಓಲ್ಚಾಮ್ ಸೆಕ್ಟರ್ನ ದಟ್ಟವಾದ ಅರಣ್ಯಗಳು. ಇಲ್ಲಿನ ಪ್ರಕೃತಿ ಮನುಷ್ಯರನ್ನು ಸುಲಭವಾಗಿ ಹೆಜ್ಜೆ ಇಡೋಕ್ಕೂ ಬಿಡೋದಿಲ್ಲ. ಇದೇ ಭೌಗೋಳಿಕ ಸವಾಲುಗಳಿಂದಾಗಿ ಭಾರತ ಮತ್ತು ಮ್ಯಾನ್ಮಾರ್ನ ಜಾಯಿಂಟ್ ಬೌಂಡರಿ ಟೀಮ್ಗಳಿಗೆ ಪಿಲ್ಲರ್ ನಂಬರ್ 64ರಿಂದ ಹಿಡಿದು 68ರವರೆಗೆ ಸರಿಯಾಗಿ ಗಡಿ ಕಂಬಗಳನ್ನು ನೆಡೋದಕ್ಕೂ ಇಷ್ಟು ವರ್ಷಗಳ ಕಾಲ ಸಾಧ್ಯವೇ ಆಗಿರಲಿಲ್ಲ. ಆದರೆ ಈಗ ಚಿತ್ರಣ ಬದಲಾಗ್ತಿದೆ. ಈ ಇಂದಿನ ಎಲ್ಲ ಭೌಗೋಳಿಕ ಸವಾಲುಗಳನ್ನು ಮೆಟ್ಟಿ ನಿಂತು ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಸಿ ಜಾಯಿಂಟ್ ಸರ್ವೆ ಮುಗಿಸುವ ಹಂತಕ್ಕೆ ಸರ್ಕಾರ ತಲುಪಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೊಂದಲದಲ್ಲಿದ್ದ ಈ ಗಡಿಯನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡೋದಕ್ಕೆ ಈಗ ಬ್ಲೂ ಪ್ರಿಂಟ್ ಸಿದ್ಧವಾಗ್ತಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಗಡಿ ಸಮಸ್ಯೆಯ ಜೊತೆಗೆ ಭಾರತದ ಭದ್ರತಾ ಪಡೆಗಳನ್ನು ಕಾಡ್ತಿದ್ದ ಮತ್ತೊಂದು ಅತಿ ದೊಡ್ಡ ತಲೆನೋವು ಅಂದರೆ FMR ಅಥವಾ ಫ್ರೀ ಮೂವ್ಮೆಂಟ್ ರೆಜಿಮ್.
2018ರಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಒಂದು ಒಪ್ಪಂದವಾಗಿತ್ತು. ಅದರ ಪ್ರಕಾರ ಗಡಿಭಾಗದಲ್ಲಿರುವ ಬುಡಕಟ್ಟು ಜನಾಂಗದವರು ಯಾವುದೇ ವೀಸಾ ಅಥವಾ ಪಾಸ್ಪೋರ್ಟ್ ಇಲ್ಲದೇನೆ ಎರಡೂ ದೇಶಗಳ ಗಡಿಯೊಳಗೆ 16 ಕಿಲೋಮೀಟರ್ಗಳವರೆಗೂ ಮುಕ್ತವಾಗಿ ಹೋಗಿ ಬರಬಹುದಿತ್ತು. ಸ್ಥಳೀಯರ ಸಂಬಂಧಗಳು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗಲಿ ಅಂತ ತಂದಿದ್ದ ನಿಯಮವಿದು. ಆದರೆ ಕಾಲಕ್ರಮೇಣ ಏನಾಯಿತು ಗೊತ್ತಾ? ಯಾರಿಗಾದರೂ ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡಿ ಕೊಟ್ಟರೆ ಏನಾಗುತ್ತದೋ ಬಹುತೇಕ ಅದೇ ಪರಿಸ್ಥಿತಿ ಇಲ್ಲೂ ಆಯಿತು. ಈ ಮುಕ್ತ ಸಂಚಾರ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಗ್ಯಾಂಗ್ಗಳು ದುರುಪಯೋಗಪಡಿಸಿಕೊಳ್ಳೋಕೆ ಶುರು ಮಾಡಿದ್ವು. ಈ 16 ಕಿಲೋಮೀಟರ್ ಓಪನ್ ರೂಟ್ ಬಳಸಿಕೊಂಡು ಗೋಲ್ಡನ್ ಟ್ರಯಾಂಗಲ್ನ $multi-million ಡ್ರಗ್ಸ್ ಸ್ಮಗ್ಲಿಂಗ್ ನೆಟ್ವರ್ಕ್ ಆಕ್ಟಿವ್ ಆಯಿತು. ಮ್ಯಾನ್ಮಾರ್ನಿಂದ ಭಾರತದೊಳಗೆ ಗನ್ಗಳು ಮತ್ತು ಆಯುಧಗಳ ಕಳ್ಳ ಸಾಗಾಣಿಕೆ ರಾಜಾರೋಷವಾಗಿ ನಡೆಯೋಕೆ ಶುರುವಾಯಿತು. ಅಷ್ಟೇ ಯಾಕೆ, ಅಲ್ಲಿನ ಕೆಲವು ಉಗ್ರಗಾಮಿ ಸಂಘಟನೆಗಳು ನಮ್ಮ ಗಡಿಭಾಗದ ಹಳ್ಳಿಗಳಿಗೆ ಬಂದು ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಮಟ್ಟಿಗೆ ಈ ಜಾಲ ಬೆಳೆದು ನಿಂತಿತ್ತು. ದೇಶದ ಆಂತರಿಕ ಭದ್ರತೆ ಮತ್ತು ಆರ್ಥಿಕತೆಗೆ ಇದರಿಂದ ಭಾರಿ ಡ್ಯಾಮೇಜ್ ಆಗ್ತಿರೋದನ್ನು ಗಮನಿಸಿದ ಅಮಿತ್ ಶಾ ನೇತೃತ್ವದ ಗೃಹ ಸಚಿವಾಲಯ ಈಗ ಈ FMR ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದೆ. ಅಂದರೆ ವೀಸಾ ಇಲ್ಲದೆ ಇನ್ನು ಮುಂದೆ ಒಂದಿಂಚು ಕೂಡ ಗಡಿಯೊಳಗೆ ಬರೋ ಹಾಗಿಲ್ಲ ಅನ್ನೋ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತಂದಿದೆ. ಸರ್ಕಾರದ ಈ ದಿಟ್ಟ ನಿರ್ಧಾರದಿಂದಾಗಿ ಗಡಿಭಾಗದಲ್ಲಿ ದಂಧೆ ನಡೆಸುತ್ತಿದ್ದ ಆರ್ಗನೈಸ್ಡ್ ಕ್ರೈಮ್ ಕಾರ್ಟೆಲ್ಗಳು ದುರುಪಯೋಗಪಡಿಸಿಕೊಳ್ತಿದ್ದ ಲೂಪ್ ಹೋಲ್ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಆದರೆ ಸ್ನೇಹಿತರೆ, ದೆಹಲಿಯಲ್ಲಿ ಕೂತು ಒಂದು ನಿರ್ಧಾರ ತಗೊಳ್ಳೋದು ಎಷ್ಟು ಸುಲಭನೋ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದರ ಪ್ರಭಾವ ಅಷ್ಟೇ ಸೂಕ್ಷ್ಮವಾಗಿರುತ್ತೆ. ಈಗ ಈ ವಿಚಾರದಲ್ಲಿ ಕೇಳಿ ಬರ್ತಿರೋ ಅಸಲಿ ಟ್ವಿಸ್ಟ್ ಏನಂದರೆ, ಈ ಲ್ಯಾಂಡ್ ಸ್ವ್ಯಾಪ್ ಪ್ರಪೋಸಲ್ ಮಣಿಪುರದೊಳಗೆ ಭಾರಿ ಪ್ರತಿಭಟನೆಗಳಿಗೆ ಕಾರಣವಾಗ್ತಿದೆ. ಮಣಿಪುರದ ಪ್ರಮುಖ ನಾಗರಿಕ ಸಂಘಟನೆಯಾದ ಕೋಕೋಮಿ ಅಂದರೆ ಕೋಆರ್ಡಿನೇಟಿಂಗ್ ಕಮಿಟಿ ಆನ್ ಮಣಿಪುರ್ ಇಂಟಿಗ್ರಿಟಿ ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ. ಅವರ ವಾದ ಏನಂದರೆ, 1949ರ ವಿಲೀನದ ನಂತರ ಮಣಿಪುರ ಈಗಾಗಲೇ ತನ್ನ ಸಾಕಷ್ಟು ಐತಿಹಾಸಿಕ ಭೂಮಿಯನ್ನು ಕಳೆದುಕೊಂಡಿದೆ. ಹೀಗಿರುವಾಗ ಈಗ ದೇಶದ ಭದ್ರತೆಯ ಹೆಸರಲ್ಲಿ ಮತ್ತೊಮ್ಮೆ ತಮ್ಮ ಜಾಗವನ್ನು ಬಿಟ್ಟುಕೊಡೋದಿಲ್ಲ ಅಂತ ಅವರು ಎಚ್ಚರಿಕೆ ನೀಡುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ದೊಡ್ಡ ಬಿಲ್ಡಿಂಗ್ನ ಫೌಂಡೇಶನ್ ರಿಪೇರಿ ಮಾಡುವಾಗ ಒಳಗಿರೋ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಸ್ವಲ್ಪ ತೊಂದರೆಯಾಗೋದು ಸಹಜಾನೇ. ಅದೇ ರೀತಿ ದೇಶದ ಒಟ್ಟಾರೆ ಭದ್ರತೆ ಮತ್ತು ಭಾರತದ ಸಾರ್ವಭೌಮತ್ವದ ರಕ್ಷಣೆಯ ಪ್ರಶ್ನೆ ಬಂದಾಗ ಸ್ಥಳೀಯ ಸೆಂಟಿಮೆಂಟ್ಗಳಿಗಿಂತ ರಾಷ್ಟ್ರೀಯ ಭದ್ರತೆಯೇ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಮಣಿಪುರದ ಜನರ ಐತಿಹಾಸಿಕ ಅಸಮಾಧಾನಗಳನ್ನು ಕೇಂದ್ರ ಸರ್ಕಾರ ಮಾತುಕತೆಯ ಮೂಲಕವೇ ಬಗೆಹರಿಸಬೇಕು ಮತ್ತು ಅವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಆದರೆ ಉಗ್ರಗಾಮಿಗಳು ದೇಶದೊಳಗೆ ನುಗ್ಗಿ ನಮ್ಮ ಯೋಧರನ್ನು ಬಲಿ ಪಡೆಯಲು ಕಾರಣವಾಗಿರುವ ಆ ಓಪನ್ ಬಾರ್ಡರ್ ಗ್ಯಾಪನ್ನು ಹಾಗೆ ಬಿಡಲು ಖಂಡಿತ ಸಾಧ್ಯವಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ಮತ್ತು ಆಗೋದೂ ಇಲ್ಲ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ಗೇಮ್ ಕೂಡ ಅಡಗಿದೆ. ಅದೇನೆಂದರೆ, ಮ್ಯಾನ್ಮಾರ್ನಲ್ಲಿರೋ ಮಿಲಿಟರಿ ಜುಂಟಾ ಸರ್ಕಾರ ಭಾರತದ ಈ ಪ್ರಪೋಸಲ್ಗೆ ಯಾಕೆ ಒಪ್ಕೊಳ್ತಾ ಇದೆ ಅನ್ನೋದು. ಯಾಕಂದರೆ ಸದ್ಯ ಆ ದೇಶದ ಒಳಗಿರೋ ಪರಿಸ್ಥಿತಿನೇ ಆಗಿದೆ. 2021ರಲ್ಲಿ ಮ್ಯಾನ್ಮಾರ್ನಲ್ಲಿ ನಡೆದ ಮಿಲಿಟರಿ ದಂಗೆಯ ನಂತರ ಅಲ್ಲಿನ ಸೇನಾ ಮುಖ್ಯಸ್ಥ ಮಿನ್ ಹ್ಯಾಂಗ್ ಹೆಂಗ್ ತೀವ್ರವಾದ ಆಂತರಿಕ ದಂಗೆಯನ್ನು ಎದುರಿಸುತ್ತಿದ್ದಾರೆ. ವಿಶೇಷವಾಗಿ ಭಾರತದ ಗಡಿಗೆ ಹೊಂದಿಕೊಂಡಿರುವ ಮ್ಯಾನ್ಮಾರ್ನ ಸಗಾಂಗ್ ಮತ್ತು ಚಿನ್ ಪ್ರಾಂತ್ಯಗಳಲ್ಲಿ ಅಲ್ಲಿನ ಲೋಕಲ್ ಬಂಡುಕೋರರು ಮಿಲಿಟರಿ ಸರ್ಕಾರದ ವಿರುದ್ಧವೇ ಶಸ್ತ್ರಾಸ್ತ್ರ ಹಿಡಿದು ಸಿಡಿದೆದ್ದಿದ್ದಾರೆ. ಹೀಗೆ ಇಡೀ ದೇಶದೊಳಗೆ ಯುದ್ಧದ ವಾತಾವರಣ ಇರುವಾಗ ಮ್ಯಾನ್ಮಾರ್ನ ಮಿಲಿಟರಿಗೆ ತನ್ನ ಪಶ್ಚಿಮ ಗಡಿ ಅಂದರೆ ಭಾರತದ ಕಡೆಯಿಂದಾದರೂ ಒಂದು ಭದ್ರತೆ ಮತ್ತು ಸ್ಟೆಬಿಲಿಟಿ ಬೇಕೇ ಬೇಕಾಗಿದೆ. ಸರಿಯಾಗಿ ಇದೇ ಸಮಯವನ್ನು ನೋಡಿಕೊಂಡು ನಮ್ಮ ಭಾರತದ ವಿದೇಶಾಂಗ ಇಲಾಖೆ ಮತ್ತು ಡಿಪ್ಲೊಮ್ಯಾಟ್ಗಳು ಮ್ಯಾನ್ಮಾರ್ನ ಈ ಬಿಕ್ಕಟ್ಟನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸ್ಕೊಳ್ತಿದ್ದಾರೆ. ಒಂದು ಕಡೆ ಮ್ಯಾನ್ಮಾರ್ ಸರ್ಕಾರಕ್ಕೆ ಅಗತ್ಯವಿರೋ ರಾಜತಾಂತ್ರಿಕ ಬೆಂಬಲವನ್ನು ಕೊಡ್ತಾನೆ, ಮತ್ತೊಂದು ಕಡೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಾರ್ಡರ್ ಪಿಲ್ಲರ್ 65ರಿಂದ 68ರವರೆಗಿನ ಕಂಬಗಳನ್ನು ನೆಡಲು ಮ್ಯಾನ್ಮಾರ್ ಕಡೆಯಿಂದ ಸಂಪೂರ್ಣ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಬಿಕ್ಕಟ್ಟಿನ ಸಮಯವನ್ನು ನಮ್ಮ ದೇಶದ ಭದ್ರತೆಗೆ ಪೂರಕವಾಗಿ ಬದಲಾಯಿಸಿಕೊಳ್ಳೋ ಈ ಚಾಣಾಕ್ಷ ತಂತ್ರಗಾರಿಕೆಗೆ ಅಲ್ವೇ ಹೇಳೋದು ಪಕ್ಕಾ ಡಿಪ್ಲೊಮ್ಯಾಟಿಕ್ ಮಾಸ್ಟರ್ ಸ್ಟ್ರೋಕ್ ಅಂತ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಭಾರತ ಇವತ್ತು ಇಡೀ ಜಗತ್ತಿಗೆ ಒಂದು ಅತ್ಯಂತ ಸ್ಟ್ರಾಂಗ್ ಆದ ಸಂದೇಶವನ್ನು ರವಾನಿಸ್ತಿದೆ. ಒಂದು ಕಾಲದಲ್ಲಿ ನಮ್ಮಲ್ಲಿ ಕೇವಲ ಬಾಯಿ ಮಾತಿನ ಲುಕ್ ಈಸ್ಟ್ ಪಾಲಿಸಿ ಇತ್ತು. ಆದರೆ ಇವತ್ತಿನ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಸೆಕ್ಯೂರಿಟಿ ಫಸ್ಟ್ ಅಂದರೆ ದೇಶದ ಭದ್ರತೆಯೇ ಮೊದಲು ಅನ್ನುವ ಆಕ್ಟ್ ಈಸ್ಟ್ ನೀತಿಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ. ಇಲ್ಲಿ ಕೇವಲ ಗಡಿಗೆ ಬೇಲಿ ಹಾಕುವ ಕೆಲಸ ಮಾತ್ರ ನಡೆಯುತ್ತಿಲ್ಲ, ಅದರ ಜೊತೆಗೆ ಇಂಟೆಲಿಜೆನ್ಸ್ ಗ್ರಿಡ್ ಸಿಂಕ್ರೊನೈಸೇಷನ್, ಹೈಬ್ರಿಡ್ ಸರ್ವೈಲೆನ್ಸ್ ಸಿಸ್ಟಮ್ನಂತಹ ಅತ್ಯಾಧುನಿಕ ಟೆಕ್ನಾಲಜಿಗಳ ಬಳಕೆ ಮತ್ತು ಯಾವುದೇ ದೇಶದ ಒತ್ತಡಕ್ಕೂ ಬಗ್ಗದ ಕಠಿಣ ರಾಜತಾಂತ್ರಿಕ ನಿಲುವು ಇವೆಲ್ಲವನ್ನು ಭಾರತ ಒಟ್ಟೊಟ್ಟಿಗೆ ಬಳಸ್ತಿದೆ. ಇದರ ಮೂಲಕ ಭಾರತ ಸರ್ಕಾರ ಇವತ್ತು ತನ್ನ ನೆರೆಹೊರೆಯ ದೇಶ
ದೇಶಗಳಿಗೆ ಹಾಗೂ ಗಡಿಯಾಚೆ ಕೂತಿರುವ ಶತ್ರುಗಳಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದೆ. ಭಾರತದ ಪೂರ್ವ ಗಡಿ ಇನ್ನು ಮುಂದೆ ಕೇವಲ ಒಂದು ಸಾಫ್ಟ್ ಬಾರ್ಡರ್ ಅಲ್ಲ, ಅದು ಶತ್ರುಗಳು ನುಸುಳಲಾಗದ ಭದ್ರವಾದ ರೆಡ್ ಲೈನ್. ಇನ್ನು ಮುಂದೆ ಇಲ್ಲಿ ಶತ್ರುಗಳ ಯಾವುದೇ ಆಟ ನಡೆಯೋದಿಲ್ಲ. ಆದರೆ ಸ್ನೇಹಿತರೆ, ಗಡಿಯಲ್ಲಿ ಉಗ್ರರಿಗೆ ಈ ರೆಡ್ ಲೈನ್ ಎಳೆದಿದ್ದು ಕೇವಲ ಟ್ರೈಲರ್ ಅಷ್ಟೇ. ಇತ್ತ ನಮ್ಮ ವಿಜ್ಞಾನಿಗಳು ಅಮೆರಿಕ, ಫ್ರಾನ್ಸ್ನಂತಹ ದೇಶಗಳಿಗೆ ಅತಿ ದೊಡ್ಡ ಆಘಾತ ಕೊಟ್ಟಿದ್ದಾರೆ. ಹೌದು, ಭಾರತ ಕೊನೆಗೂ ತನ್ನ ಸ್ವಂತ ಜೆಟ್ ಇಂಜಿನ್ ರೆಡಿ ಮಾಡಿದೆ. ವೆಸ್ಟರ್ನ್ ಕಂಟ್ರಿಗಳ ಅಹಂಕಾರವನ್ನು ನಮ್ಮವರು ಹೇಗೆ ಪುಡಿ ಮಾಡಿದ್ರು ಅಂತ ತಿಳ್ಕೊಬೇಕಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋ ಕ್ಲಿಕ್ ಮಾಡಿ ನಾನು ನಿಮ್ಮನ್ನು ಅಲ್ಲೇ ಭೇಟಿ ಆಗ್ತೀನಿ. ಜೈ ಹಿಂದ್.